Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 107 verse 6. Then in their trouble they called to the Lord and he saved them from their distress. ಕೀರ್ತನೆಗಳು 107 6ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಮಗೆ ಉತ್ತಮವಾದ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು ಎಂಬುದಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹೌದು, ಅವರಿಗೆ ಇಕ್ಕಟ್ಟಿನ ಸಂದರ್ಭ ಬಂದಿತ್ತು, ಅವರು ಕಷ್ಟಕ್ಕೆ ಒಳಗಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ಪ್ರಾರ್ಥನೆ ಮಾಡಿದರು ಎಂಬುದಾಗಿ. ಆ ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಅವರನ್ನು ಅವರ ಕಷ್ಟದಿಂದ ಬಿಡಿಸಿದನು ಎಂಬುದಾಗಿ. ಪ್ರಿಯರೇ, ಅವರಿಗೆ ಯಾವ ಕಷ್ಟ ಒದಗಿತ್ತು ಅದನ್ನು ನಾವು 4ನೇ ವಚನದಲ್ಲಿ ಮತ್ತು 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅವರು ಅರಣ್ಯದಲ್ಲಿಯೂ ಮರಳು ಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಎಂಬುದಾಗಿ ನೋಡ್ತೇವೆ. ಹೌದು, ಅವರು ಮಾರ್ಗವನ್ನು ತಪ್ಪಿದವರಾಗಿದ್ದರು. ಯಾವ ಮಾರ್ಗ ಎಲ್ಲಿಗೆ ಹೋಗಬೇಕು ತಿಳಿಯದವರಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ಮೊರೆ ಇಟ್ಟರು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನೇನಾದರೂ ಮಾರ್ಗ ತಪ್ಪಿದವನಾಗಿದೆಯಾ? ಏನು ಮಾಡಬೇಕು ತಿಳಿಯುತ್ತಾ ಇಲ್ಲವಾ? ಯಾವ ನಿರ್ಣಯ ತೆಗೆದುಕೊಳ್ಳಬೇಕು ತಿಳಿಯುತ್ತಾ ಇಲ್ಲವಾ? ಹಾಗಿರುವುದಾದರೆ ಯೆಹೋವ ದೇವರ ಬಳಿಗೆ ಬಾ, ಯೇಸು ಕ್ರಿಸ್ತನ ಹತ್ತಿರ ಬಾ, ನೀನು ಆತನಿಗೆ ಮೊರೆ ಇಡು. ನಾನೇ ಮಾರ್ಗ ಎಂಬುದಾಗಿ ಹೇಳಿದ ದೇವರು ನಿನಗೆ ಖಂಡಿತವಾಗಿಯೂ ಮಾರ್ಗವನ್ನು ತೋರಿಸಿಕೊಡುತ್ತಾರೆ. 5ನೇ ವಚನದಲ್ಲಿ ನೋಡ್ತೇವೆ, ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು ಎಂಬುದಾಗಿ. ಅವರು ಅರಣ್ಯದಲ್ಲಿ ಹಸಿವೆಯಿಂದ ಬಳಲುತ್ತಾ ಇದ್ದರು, ಬಾಯಾರಿದವರಾಗಿದ್ದರು, ಅವರಿಗೆ ಅನ್ನಪಾನ ಇಲ್ಲದಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ಮೊರೆ ಇಟ್ಟರು. ಪ್ರಿಯರೇ, ಇವತ್ತು ನೀನು ಕೂಡ ಅನ್ನಪಾನವಿಲ್ಲದೆ ಬಳಲುತ್ತಾ ಇದೆಯಾ? ಅನ್ನ ವಸ್ತ್ರ ಇಲ್ಲದೆ ಬಳಲುತ್ತಾ ಇದೆಯಾ? ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆಯಾ? ಹಾಗಿರುವುದಾದರೆ ದೇವರ ಬಳಿ ಬಾ, ಪ್ರಾರ್ಥನೆ ಮಾಡು. ನಿನಗೆ ಆತ್ಮೀಕ ದಾಹ ಇರಬೇಕು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ನಾವು ಆತ್ಮೀಕ ದಾಹದಿಂದ ಕ್ರಿಸ್ತನ ಬಳಿಗೆ ಬರುವುದಾದರೆ, ನಾನೇ ಜೀವಜಲದ ಬುಗ್ಗೆ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ನಮ್ಮೆಲ್ಲರ ಬಾಯಾರಿಕೆಯನ್ನು ತಣಿಸುವಾತನಾಗಿದ್ದಾನೆ. ಆತನು ನಮಗೆ ಅನ್ನ ಪಾನಗಳನ್ನು ವಸ್ತ್ರಗಳನ್ನು ಕೊಟ್ಟು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಇದೇ ಕೀರ್ತನೆಯಲ್ಲಿ 4 ಸಾರಿ ಈ ವಾಕ್ಯವನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. 6ನೇ ವಚನದಲ್ಲಿ, 13ನೇ ವಚನದಲ್ಲಿ, 19ನೇ ವಚನದಲ್ಲಿ ಮತ್ತು 28ನೇ ವಚನದಲ್ಲಿ ಇದೇ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು ಎಂಬುದಾಗಿ. ನಮ್ಮ ದೇವರ ವಾಕ್ಯಗಳು ಜೀವವುಳ್ಳ ವಾಕ್ಯಗಳಾಗಿವೆ. ಹೌದು, ನಮ್ಮ ದೇವರು ನಾವು ಇಕ್ಕಟ್ಟಿನಲ್ಲಿ ಆತನಿಗೆ ಮೊರೆ ಇಡುವಾಗ ಆತನು ಬಿಡಿಸುವಾತನಾಗಿದ್ದಾನೆ. ದಾವೀದನ ಕುರಿತು ಕೂಡ ನಾವು ನೋಡ್ತೇವೆ. ಅವನೂ ಕೂಡ ಒಂದು ಸಾರಿ ಬಲೂ ಇಕ್ಕಟ್ಟಿಗೆ ಒಳಗಾಗಿದ್ದನು ಎಂಬುದಾಗಿ 1ನೇ ಸಮುವೇಲ 30ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ದಾವೀದನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು ಎಂಬುದಾಗಿ. ಯಾಕೆ ಅವನು ಇಕ್ಕಟ್ಟಿನಲ್ಲಿ ಬಿದ್ದನು ಎಂದರೆ, ಅವನು ವಾಸವಾಗಿದ್ದ ಚಿಕ್ಲಗೂರನ್ನು ಅಮಾಲೇಕ್ಯರು ಸುಟ್ಟು ಬಿಟ್ಟು ಅಲ್ಲಿರುವವರೆಲ್ಲರನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದನು. ಅಲ್ಲಿರುವ ಆಸ್ತಿ ಪಾಸ್ತಿ ಎಲ್ಲವನ್ನ ಸೂರೆ ಮಾಡಿಕೊಂಡು ಹೋಗಿದ್ದರು. ಹೀಗಾಗಿ ಅವನು ಬಲು ಇಕ್ಕಟ್ಟಿಗೆ ಒಳಗಾಗಿದ್ದನು, ಚಿಂತೆಗೆ ಒಳಗಾಗಿದ್ದನು. ಹೆಂಡತಿ ಮಕ್ಕಳನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆಗ ಅವನ ಜೊತೆ ಇರುವ ಜನರು ಕೂಡ ಇವನಿಂದಲೇ ಹೀಗಾಗಿದೆಯಲ್ಲ ಎಂಬುದಾಗಿ ದಾವೀದನಿಗೆ ಕಲ್ಲೆಸೆದು ಕೊಲ್ಲಬೇಕು ಎನ್ನುವ ಆಲೋಚನೆಯಲ್ಲಿದ್ದರು. ಆಗ ಅವನು ಬಲು ಇಕ್ಕಟ್ಟಿಗೆ ಈಡಾಗಿ ಅವನು ಏನು ಮಾಡಿದನು ಗೊತ್ತೇ? ಅವನು ಯೆಹೋವ ದೇವರಿಗೆ ಮೊರೆ ಇಟ್ಟನು. ಪ್ರಿಯರೇ, ಆತನು ಪ್ರಾರ್ಥನೆ ಮಾಡಿದನು. ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಉತ್ತರವನ್ನು ಕೊಟ್ಟರು. 8ನೇ ವಚನದಲ್ಲಿ ನಾವು ನೋಡ್ತೇವೆ, ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂಬುದಾಗಿ ಕೇಳಿದನು ಎಂಬುದಾಗಿ. ಪ್ರಿಯರೇ, ಹೌದು, ದೇವರಿಗೆ ದಾವೀದನು ಪ್ರಾರ್ಥನೆ ಮಾಡಿದಾಗ ಅದೇ ವಚನದಲ್ಲಿ ದೇವರು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಎಲ್ಲರ
ಕಣ್ಣುಗಳನ್ನು ನೀನು ಬಿಡಿಸಿಕೊಂಡು ಬರುವೆ ಎಂಬುದಾಗಿ ದೇವರಿಂದ ಉತ್ತರ ಬಂತು ಪ್ರಿಯರೇ. ಹೌದು, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಸದುತ್ತರವನ್ನು ಕೊಡುವಂಥ ದೇವರು. ಇಂದು ನೀನು ಇಕ್ಕಟ್ಟಿನಲ್ಲಿರುವುದಾದರೆ ದೇವರಿಗೆ ಮೊರೆ ಇಡು. ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡ. ನಿನ್ನ ಹತ್ತಿರದವರ ಹತ್ತಿರ, ನಿನ್ನ ಬಂಧು ಬಳಗದವರ ಹತ್ತಿರ, ನಿನ್ನ ನೆರೆಹೊರೆಯವರ ಹತ್ತಿರ, ನಿನ್ನ ಸಹೋದರ ಸಹೋದರಿಯರ ಹತ್ತಿರ ಎಲ್ಲೂ ಹೋಗಬೇಡ. ಆದರೆ ನೀನಿರುವ ಸ್ಥಳದಲ್ಲಿಯೇ ಒಂದು ಸಾರಿ ನಿನ್ನ ಕಣ್ಣುಗಳನ್ನು ಆಕಾಶದ ಕಡೆಗೆ ದೃಷ್ಟಿಸಿ ಯೆಹೋವ ದೇವರಿಗೆ, ಯೇಸು ಕ್ರಿಸ್ತನಿಗೆ ನೀನು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ಇದೇ ದಿನದಲ್ಲಿ ದೇವರಿಂದ ನಿನಗೆ ಉತ್ತರ ಬರುತ್ತದೆ. ನೀನು ಎಲ್ಲ ಇಕ್ಕಟ್ಟಿನಿಂದ ಪಾರಾಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ಜೀವವುಳ್ಳ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನೂ ಆಶೀರ್ವದಿಸು ತಂದೆಯೇ. ಇವರಲ್ಲಿ ಅನೇಕರು ಸ್ವಾಮಿ ಇಕ್ಕಟ್ಟಿಗೆ ಒಳಗಾಗಿದ್ದಾರೆ, ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮುಂದೆ ಯಾವ ದಾರಿ ಗೊತ್ತಾಗ್ತಾ ಇಲ್ಲ ದೇವ. ಹಸಿವೆ ಬಾಯಾರಿಕೆಯಿಂದ ಬಳಲುತ್ತಾ ಇದ್ದಾರೆ ತಂದೆಯೇ. ಅವರನ್ನು ನೋಡು ಸ್ವಾಮಿ, ಕನಿಕರಿಸು ಕರ್ತನೆ. ಅವರಿಗಾಗಿ ಇವತ್ತು ನಿನ್ನ ಪಾದದಲ್ಲಿ ಬಂದು ಮೊರೆ ಇಡ್ತೇವೆ ಸ್ವಾಮಿ. ಕನಿಕರಿಸು, ಕನಿಕರವುಳ್ಳ ದೇವರೇ. ಒಂದು ಸಾರಿ ನಿನ್ನ ಕನಿಕರ ಭಾವವನ್ನು ಇವರ ಕಡೆಗೆ ತಿರುಗಿಸಿ, ಇವರನ್ನು ದೃಷ್ಟಿಸಿ, ಇವರನ್ನು ಈ ಕಷ್ಟದಿಂದ ಬಿಡುಗಡೆಗೊಳಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.